చెట్టలాయ మహిమలే తిరుమల కొండ తిరుమల కొండ సర్వదేవతలు మృగజాతులే కొండ నిర్వహించి కలదులే నిత్య చరులైన కొండ కలదులే నిత్య చరులైన కొండ పూర్వ కొండ కట్టెదురా వైకుంఠ ನಮಗಿಹುದೊಂದೇ ನಿನ್ನಾಶಯವು ಸರಿಸದಿರು ಮಾತ್ರ ನಮಗಿಹುದೊಂದೇ ನಿನ್ನಾಶಯವು ಸರಿಸದಿರು ಮಾತ್ರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಅರಸುತ್ತ ನಿನ್ನ ಭಕ್ತರ ಹೋಯಾತ್ರ అయ్యప్ప స్వామి అద్భుత స్వామి అయ్యప్ప స్వామి నీవే రామకృష్ణ లీలలో నీవే మమ్ము రామకృష్ణ లీలలో నీవే మమ్ము కాపాడే పరమశివుడు విష్ణు కాచుకునే శక్తివి నీవే నిన్ను నమ్ము వారి ఆవేదన తీర్చవనే అయ్యప్ప స్వామి అద్భుత స్వామి అయ్యప్ప స్వామి నీవే బాబు దైవము నీవే నిన్ను కొలిచినంత ఆది తీర్చు విభుడవు నీవే కలిలోన కలక బాబు దైవము నీవే నిన్ను కొలిచినంత ఆది తీర్చు విభుడ స్వామి అయ్యప్ప స్వామి నీవే అద్భుత స్వామి శరణు ఘోషలిన చాలు ఆదుకొందువే మా మదిని వేడినంత చాలు మమ్ముగాదువే శరణు ఘోషలిన చాలు ఆదుకొందువే ఓం స్వామి ఓం స్వామి ಈ ಕಡೆ ಮುಂದಕ್ಕೆ ಬರಬೇಕು ಅವ್ರಿಗೆ ಮುಂದಕ್ಕೆ ಮನೆಯಲ್ಲಿ ಕರ್ಕೊಂಡು ಅವ್ರು ಅಡ್ರೆಸ್ ಕೊಡ್ತೀವಿ ప్రసన్నవదనం ధ్యాయే సర్వవిఘ్నోపశాంతయే భజే వారణాస్యం వారాగ్రతం వారణాస్యం
சன்னிதானம் மாமலை சபரியிலே மணிகண்ட சன்னிதானம் மாபெரும் பக்தர்களும் வணங்கிடும் சன்னிதானம் ஓமுகன் குடிகொண்ட குரல் தீர்க்கும் சன்னிதானம் ஓமுகன் மைந்தவனின் புண்ணியம் சன்னிதானம் மாமலை சபரியிலே மணிகண்ட சன்னிதானம் ஓமுகன் குடிகொண்ட குரல் தீர்க்கும் சன்னிதானம் ஓமுகன் மைந்தவனின் புண்ணியம் சன்னிதானம் దాసుడైన గురవరది నమ్మే నిమ్మన్న వరములెల్ల ఇచ్చినవాడు వచ్చి నమ్మినవాడు నెలకొన్న యోగికి నాయడువాడు కొండలంత వరములు పెరువాడు ఆనంద ನಮ್ಮಪ್ಪ ನಾಗಾಣೆ ಏನಿ ಅನುಬಂಧ ನಮ್ಮಪ್ಪ ನಾಗಾಣೆ ಏನಿ ಅನುಬಂಧ ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲ್ಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲಿ ಶರಣಂ ಸ್ವಾಮಿ ಶರಣಂ ಶರಣಂ ಮೈಯೆಲ್ಲ ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲ್ಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲಿ ಮಾತಲ್ಲಿ ನನ್ನ ಉಸಿರು ನೀತಾನೆ ಅಯ್ಯಪ್ಪ ಎಂದಾಗ ಮರೆತು ಕಾಣಲ್ಲ ಅಯ್ಯಪ್ಪ ಎಂದಾಗ ಅಂದು ಕಾಣಲ್ಲ ನಮ್ಮಪ್ಪ ಎಂದಾಗ ಅಲ್ಲೇ ಕೈಲಾಸ ನಮ್ಮಪ್ಪ ಎಂದಾಗ ಅಲ್ಲೇ ಕೈಲಾಸ ನಿನ್ನಲಿ ಶರಣಂ ಸ್ವಾಮಿ ಶರಣಂ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಯಾತ್ರೆ ಅನುಗ್ರಹದಿಂದ ಪ್ರತಿ ತಿಂಗಳು ಅವ್ರ ದರ್ಶನ ಭಾಗ್ಯ ಪಡೀತಾ ಇದ್ದೀನಿ. ನನ್ನ ಕೈನಲ್ಲಿ 162ನೇ ಪ್ರಯಾಣ 16ನೇ ತಾರೀಕಿಗೆ. ಇದುವರೆಗೂ 1979ರಲ್ಲಿ ಮೊದಲನೇ ಪ್ರಯಾಣ ಮಾಡಿದ್ದು. ಇದುವರೆಗೂ ಪ್ರತಿ ತಿಂಗಳು ಅಯ್ಯನ ದರ್ಶನ ಮಾಡಿ ಅವರಿಗೆ ಬೇಕಾದವ್ರನ್ನ ಕರ್ಕೊಂಡೋಗಿ ಅವರಿಗೆ ದರ್ಶನ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ಮೊದಲು 48 ಜನನ ಕರ್ಕೊಂಡೋಗಿ ದರ್ಶನ ಮಾಡಿಸ್ತಾ ಇದ್ದೀವಿ. ಈಗ ಸೌಕರ್ಯ ಇಲ್ಲದೇ ಇರೋದರಿಂದ 12 ಜನನ ಮಾತ್ರ ಕರ್ಕೊಂಡೋಗಿ 19 ದೇವಸ್ಥಾನ ತೋರಿಸಿ ಯಾರ್ಯಾರು ಖರ್ಚು ಅವ್ರಿಗೆ ಸೇವೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅದೇ ಥರ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು 11ನೇ ಕಾರ್ಯಕ್ರಮ 31ನೇ ತಾರೀಕು ಜನವರಿ. ಅವರು 500ಗೆ ದಕ್ಷಿಣೆ ಮಾತ್ರ ಸಮರ್ಪಣೆ ಮಾಡಬೇಕು, ಮಿಕ್ಕಿದ್ದೇನೂ ತರೋಂಗಿಲ್ಲ. ಇಬ್ಬರಿಗಿಬ್ಬರು ಊಟದ ವ್ಯವಸ್ಥೆ ಹೋಟ್ಲಲ್ಲಿ ಮಾಡಿದ್ದೀನಿ. ಅದರಿಂದ ಅವತ್ತು ಭಗವಂತ ಅನುಗ್ರಹದಿಂದ ಎಲ್ಲರ ಅನುಗ್ರಹ ಎಲ್ಲರ ಅಭಿಮಾನದಿಂದ ಈ ಒಂದು ಎಲ್ಲರ ಪಾದಧೂಳಿನೇ ನಮಗೆ ಪ್ರಸಾದದ ರೂಪದಲ್ಲಿ ನಾನು ಸ್ವೀಕಾರ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಮುಂದೆ ಮಾಡೋದಕ್ಕೆ ಭಗವಂತ ಶಕ್ತಿ ಕೊಡಬೇಕು, ಭಕ್ತಾದಿಗಳ ಆಶೀರ್ವಾದ ಬೇಕು ಅಂತ ಹೇಳ್ಬಿಟ್ಟು ನಾನು ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಹೆಸರು ಹೇಳಿ ಸ್ವಾಮಿ. ನಮ್ಮ ಹೆಸರು ಹೇಳಿ. ನನ್ನ ಹೆಸರು ತಿಮ್ಮೇಸ್ವಾಮಿ ಅಂತಾರೆ. ನಮ್ಮ ಶ್ರೀಮತಿ ಹೆಸರು PT ಶಾಂತಿ. ಏನೇ ನಮ್ಮ ಧರ್ಮಪತ್ನಿ ಅಲ್ಲ, ದೇವ್ರೆ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು 3 ಗಂಟೆಗೆ ಇದ್ದರೆ ಅವ್ರು 2:45ಗೆ ಎದ್ದು ಹೇಳ್ತಾರೆ. ಅವ್ರ ಸಹಕಾರ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಕಾಣೋ ದೇವ್ರು ಜೋರಾಗಿ